ಏರ್ಪೋರ್ಟ್ಗೆ ಅನ್ನುವಂಥದ್ದು ಬರ್ತಾ ಇದೆ. ಇನ್ನೇನು ಲಗೇಜ್ ಚೆಕ್ ಇನ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಲಗೇಜ್ ನಾನು ಹೇಳ್ತಾ ಇದ್ದೆ ಕೊನೆಯ 15 ನಿಮಿಷದಲ್ಲಾದ್ರೂ ಕೂಡ ಚೆಕ್ ಇನ್ ಆಗೋ ಸಾಧ್ಯತೆ ಇದೆ. ಹಾಸನ ಸಂಸದ ಬೆಂಗಳೂರಿಗೆ ಬರೋದು ಕನ್ಫರ್ಮ್. ಸೊ ಚೆಕ್ ಇನ್ ಆಗ್ತಾ ಇದ್ದಾರೆ, ಅವ್ರ ಲಗೇಜ್ ಚೆಕ್ ಇನ್ ಆಗ್ತಾ ಇದೆ, ಲಗೇಜ್ ಚೆಕ್ ಇನ್ ಮಾಡ್ತಾ ಇದ್ದಾರೆ. ಮ್ಯೂನಿಚ್ ಏರ್ಪೋರ್ಟ್ಗೆ ತಲುಪಿದ್ದಾರೆ ಪ್ರಜ್ವಲ್ ರೇವಣ್ಣ. ಸಾಕಷ್ಟು ಸಸ್ಪಿಷನ್ಸ್ ಇತ್ತು, ಅನುಮಾನಗಳಿತ್ತು. ಎಲ್ಲಿದ್ದಾರೆ? ದುಬೈನಲ್ಲಿದ್ದಾರಾ, ಜರ್ಮನಿಲಿದ್ದಾರಾ, ಬರ್ತಾರಾ ಇಲ್ವಾ ಅಂತ ಈಗ ರಿಪಬ್ಲಿಕ್ ಕನ್ನಡಕ್ಕೆ SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ, ಕ್ಷಣ ಕ್ಷಣದ ಮಾಹಿತಿಯನ್ನ ಪೊಲೀಸರು ತರಿಸ್ಕೊಳ್ತಾ ಇದ್ದಾರೆ. ಹಾಸನ ಸಂಸದ ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಆಗಿದೆ. ಲಗೇಜ್ ಚೆಕ್ ಇನ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಏರ್ಪೋರ್ಟ್ ತಲುಪಿದ್ದಾರೆ, ಇನ್ನೇನು ಚೆಕ್ ಇನ್ ಆಗೋದಷ್ಟೇ ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಚೆಕ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. SIT ಆಫೀಸರ್ಸ್ ಈ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ತರಿಸ್ಕೊಳ್ತಾನೆ ಇದ್ದಾರೆ ಪೊಲೀಸರು. ಮ್ಯೂನಿಚ್ ಏರ್ಪೋರ್ಟ್ ಅಥಾರಿಟಿಯೊಂದಿಗೆ ಅವರು ಸಂಪರ್ಕದಲ್ಲಿದ್ದಾರೆ. ಲಗೇಜ್ ಚೆಕ್ ಇನ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನವನ್ನ ಬೋರ್ಡ್ ಮಾಡ್ತಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದಂತೂ ಕನ್ಫರ್ಮ್, ಈಗ ಆಸ್ ಆಫ್ ನಾವು ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ ಬಂದಿದ್ದಾರೆ. ಇನ್ನೇನು ನಾನು ಸ್ವಲ್ಪ ಹೊತ್ತಲ್ಲಿ ಒಳಗಡೆ ಚೆಕ್ ಇನ್ ಆಗ್ತಾರೆ. ಸೊ ಬಂದ ತಕ್ಷಣ ಇಲ್ಲಿ ಪ್ರೊಸೀಜರ್ಸ್ ಏನೇನಿರುತ್ತೆ, ಯಾವ ರೀತಿಯಲ್ಲಿ ಅಂದ್ರೆ ಅಲ್ಲಿ ಅವರು ವಿಮಾನದ ಒಳಗಡೆ ಬಂದ ತಕ್ಷಣನೇ ವಶಕ್ಕೆ ಪಡಿತಾರಾ, ಅಥವಾ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಬೆಂಗಳೂರಲ್ಲಿ ಬಂದು ಲ್ಯಾಂಡ್ ಆದ ತಕ್ಷಣ ವಶಕ್ಕೆ ಪಡಿತಾರಾ? ಆ ನಂತರದ ಪ್ರೊಸೀಜರ್ಸ್ ಇನ್ನೊಮ್ಮೆ ನಾಗರಾಜ್. ಶ್ರೀಲಕ್ಷ್ಮಿ, ಏನು ಈಗ ಲಭ್ಯ ಆಗ್ತಾರೋ ಮಾಹಿತಿ ಪ್ರಕಾರ ಅವರ ಒಂದು ಲಗೇಜ್ ಏನು ಏರ್ಪೋರ್ಟ್ಗೆ ತಲುಪಿದೆ ಅನ್ನೋ ಮಾಹಿತಿ SIT ಅಧಿಕಾರಿಗಳಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆರ್ಡಿನರಿ ಪ್ಯಾಸೆಂಜರ್ಸ್ ಆದರೆ ಏನು ಅವರು ಲಗೇಜ್ ಸಮೇತ ಟಿಕೆಟ್ ಹೋಲ್ಡರ್ ಇದ್ದರೆ ಮಾತ್ರ ಚೆಕ್ ಇನ್ ಮಾಡ್ತಾರೆ ಲಗೇಜನ್ನು. ಆದರೆ ಇವರ ಬಳಿ ಒಂದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಲಗೇಜನ್ನು ಕಳಿಸಿದ ನಂತರ ಇವರು ಬೋರ್ಡಿಂಗ್ ಆಗೋ ಸಾಧ್ಯತೆ, ಚೆಕ್ ಇನ್ ಆಗೋ ಸಾಧ್ಯತೆ ಇರೋವಂಥದ್ದು. ಹೀಗಾಗಿ ಅವರು ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ಬೋರ್ಡಿಂಗ್ ಆದ್ರಾ ಇಲ್ಲ ಅನ್ನೋದರ ಸಂಪೂರ್ಣವಾದ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಅಂತೇಳಿ SIT ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಅವರನ್ನು ಎಲ್ಲಿ ಅರೆಸ್ಟ್ ಮಾಡಲಾಗುತ್ತೆ, ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿ ಹೇಳಿರೋ ಪ್ರಕಾರ ನಾನು ಬಂದು ಶರಣಾಗ್ತೀನಿ SIT ಮುಂದೆ ಅಂತೇಳಿ. ಆದರೆ ಅದಕ್ಕೆ ಅವಕಾಶ ಇರಲ್ಲ. ಅವರು ಏರ್ಪೋರ್ಟ್ಗೆ ಬಂದ ಕೂಡಲೇ ಅವರನ್ನು ಬಂಧನ ಮಾಡುವ ಪ್ರಕ್ರಿಯೆಗಳು ಅಲ್ಲೇ ಆಗುವಂಥದ್ದು. ಯಾಕಂತಂದರೆ ಈಗಾಗಲೇ ಅವ್ರ ಮೇಲೆ ಒಂದು ಲುಕ್ಔಟ್ ನೋಟಿಸ್ ಇದೆ, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಲ್ಲಿದೆ. ಆದರೆ ವಿದೇಶದಲ್ಲಿ ಅವರ ಬಂಧನ ಆಗಲ್ಲ. ಆದರೆ ಬೆಂಗಳೂರು ತಲುಪಿ ಅವರು ವಿಮಾನ ನಿಲ್ದಾಣದಿಂದ ಹೊರಗಡೆ ಬರ್ತಾ ಇದ್ದಂಗೆ, ಅವರನ್ನು ವಶಕ್ಕೆ ಪಡೆಯುವ ಕೆಲಸ ಆಗುವಂಥದ್ದು. ಈಗಾಗಲೇ ಆ ಕಾರ್ಯಕ್ಕಾಗಿ SIT ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು. 12ವರೆಗೆ ಅಂದರೆ ನಾಳೆ ಬೆಳಗಿನ ಜಾವ 12:30ಕ್ಕೆ ಅವರನ್ನು SIT ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲೇ ಬಂಧಿಸುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಸೊ ಅಲ್ಲಿವರೆಗೆ ಅವರು ವಿಮಾನ ಹತ್ತಿದ್ರಾ ಇಲ್ವಾ ಏನು ಎತ್ತ ಅದನ್ನೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾನೆ ಇರಬೇಕು. SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ ನಾಗರಾಜ್? ಶ್ರೀಲಕ್ಷ್ಮಿ, ಯಾವುದೇ ಒಂದು ವಿಮಾನಯಾನ ಏನು ಅಲ್ಲಿಂದ ಮ್ಯೂನಿಚ್ ಜರ್ಮನಿಯಿಂದ ಬೆಂಗಳೂರಿಗೆ ಒಂದು ವಿಮಾನ ಬರ್ತಾ ಇದೆ ಅಂದರೆ ಏರ್ಪೋರ್ಟ್ ಅಥಾರಿಟಿಯಿಂದ ಅಲ್ಲಿಯ ವಿಮಾನ ಬೋರ್ಡಿಂಗ್ ಕ್ಲೋಸ್ ಆದ ಕೂಡಲೇ ತಲುಪುವಂಥ ವಿಮಾನ ನಿಲ್ದಾಣಕ್ಕೆ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಮ್ಯಾನಿಫೆಸ್ಟೋನ ರವಾನೆ ಮಾಡ್ತಾರೆ ಅಲ್ಲಿಯ ಏರ್ಪೋರ್ಟ್ ಅಧಿಕಾರಿಗಳು ಇಲ್ಲಿಯ ಒಂದು ಇಮಿಗ್ರೇಷನ್ಗೆ. ಅದರಲ್ಲಿ ಒಂದಷ್ಟು ಮಾಹಿತಿಗಳನ್ನು ಒಳಗೊಂಡಿರುತ್ತೆ. ಪ್ರಮುಖವಾಗಿ ಆ ಒಂದು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಲ್ಲಿ ಎಷ್ಟು ಜನ ಪ್ರಯಾಣಿಕರು ಬರ್ತಾ ಇದ್ದಾರೆ ಅವರ ಪಾಸ್ಪೋರ್ಟ್ ಡೀಟೇಲ್ಸ್ ಸಮೇತವಾಗಿ ಇಲ್ಲಿಯ ಇಮಿಗ್ರೇಷನ್ಗೆ ಕಳಿಸ್ತಾರೆ. ಜೊತೆಗೆ ಆ ಒಂದು ವಿಮಾನದಲ್ಲಿ ಎಷ್ಟು ಪ್ರಯಾಣಿಕರಿದ್ರು ಮತ್ತು ಎಷ್ಟು ಸಿಬ್ಬಂದಿ, ವಿಮಾನಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳು ಎಷ್ಟು ಜನ ಇದ್ದರು, ಪೈಲಟ್ಗಳ ಮಾಹಿತಿ, ಜೊತೆಗೆ ಆ ವಿಮಾನ ಇಲ್ಲಿಗೆ ಬಂದರೆ ನಂತರ ವಾಪಸ್ ಹೋಗ್ಲಿಕ್ಕೆ ಆ ವಿಮಾನಕ್ಕೆ ಎಷ್ಟು ಒಂದು ಫ್ಯೂಯಲ್ ನೆಸೆಸಿಟಿ ಇದೆ, ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇರ್ತಕ್ಕಂಥ ಯಾವುದಾದ್ರೂ ಪ್ರಯಾಣಿಕರು ಆ ಒಂದು ವಿಮಾನ ನಿಲ್ದಾಣದಲ್ಲಿದ್ದರೆ ಅವ್ರಿಗೆ ಯಾವ ರೀತಿಯ ಇಲ್ಲಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡುವಂಥದ್ದು. ಒಮ್ಮೆ ಅಲ್ಲಿ ಬೋರ್ಡಿಂಗ್ ಕ್ಲೋಸ್ ಆಗ್ತಾ ಇದೆ. ಸಂಪರ್ಕದಲ್ಲಿರಿ ನಾಗರಾಜ್. ಬ್ರೇಕ್. ಮ್ಯೂನಿಚ್ ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿರುವ ಮಾಹಿತಿ ಸಿಕ್ಕಿದೆ. SIT ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. SIT ಅಧಿಕಾರಿಗಳಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಇಲ್ಲಿನ SIT ಟೀಮ್ಗೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಪೊಲೀಸರು ಕನೆಕ್ಟೆಡ್ ಇರ್ತಾರೆ ಏರ್ಪೋರ್ಟ್ ಅಥಾರಿಟಿ ಜೊತೆ ಅಂತ. SIT ಅಧಿಕಾರಿಗಳಿಗೆ ಅಲ್ಲಿನ ಇಮಿಗ್ರೇಷನ್ ಆಫೀಸರ್ಸ್ ಮಾಹಿತಿ ಕೊಟ್ಟಿದ್ದಾರೆ.
ರೈಟ್, ಈ ಪೊಲೀಸರು ಹೇಗೆ ಕನೆಕ್ಟೆಡ್ ಇರ್ತಾರೆ ಅನ್ನುವಂಥದ್ದು ನಾಗೇಂದ್ರ ಬಾಬು ನನ್ನ ಸಹೋದ್ಯೋಗಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇಷ್ಟು ದಿನ ಅಷ್ಟೆಲ್ಲ ಏನು ಕರ್ಕೊಂಬರಕ್ಕಾಗದೇ ಇಲ್ಲ, ಅವ್ರು ಎಲ್ಲಿದ್ದಾರೆ ಪತ್ತೆ ಹಚ್ಚಕ್ಕಾಗದೇ ಇಲ್ಲ ಅಂತಂದ್ರು. ಈಗ ನೋಡಿದ್ರೆ ಅಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ ಜೊತೆ ಕನೆಕ್ಟೆಡ್ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಏನು ಅಂತ ಮಾಹಿತಿ ಎಲ್ಲ ಸಿಗ್ತಾ ಇದೆ. ಸೊ ಯಾವ ರೀತಿನಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೋತಾರೆ, ಆಮೇಲೆ ಏನೊಂದು ದೊಡ್ಡ ಮಹಾರಾಜ ಬರ್ತಾ ಇರೋ ರೀತಿನಲ್ಲಿ ಇಷ್ಟು ಪರದಾಡ್ಬೇಕಾಗ್ತಿದೆ ಅಲ್ಲ ಪೊಲೀಸರು, ಜಸ್ಟಿಫೈಡಾ ಇದು ಅಂತ? ಶ್ರೀಲಕ್ಷ್ಮಿ ನೋಡಿ, ನಮ್ಮ ಪೊಲೀಸ್ ಇಲಾಖೆಗೆ ಒಂದು ವ್ಯಾಪ್ತಿ ಅಂತಿರುತ್ತೆ. ಆ ವ್ಯಾಪ್ತಿಯನ್ನು ದಾಟಿ ಅವ್ರು ಏನು ಮಾಡೋದಕ್ಕಾಗೋದಿಲ್ಲ. ಸೊ SIT ತನಿಖಾ ತಂಡಕ್ಕೂ ಕೂಡ ಒಂದು ವ್ಯಾಪ್ತಿ ಅಂತ ಇರುತ್ತೆ. ಆ ವ್ಯಾಪ್ತಿಯನ್ನು ಮೀರಿ ಅವ್ರೇನು ಮಾಡೋದಕ್ಕಾಗೋದಿಲ್ಲ. ಈಗ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರುವಂಥ ಹಿನ್ನೆಲೆಯಲ್ಲಿ ಅದರ ಒಂದು ಆಧಾರದಲ್ಲಿ ಎಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಇವರಿಗೆ ಒಂದು ಮಾಹಿತಿಯನ್ನು ಕೊಡ್ಬೋದೇ ವಿನಃ, ಜೊತೆಗೆ ISD ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಶೇರ್ ಮಾಡಿಕೊಳ್ಬೋದೇ ವಿನಃ SIT ಅವರು ಹೋಗಿ ಮತ್ತೊಂದು ದೇಶದಲ್ಲಿ ಅವರನ್ನು ನೇರವಾಗಿ ವಶಕ್ಕೆ ಪಡೆಯೋದಾಗಲಿ ಅಥವಾ ಬಲವಂತದಿಂದ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಬರೋದಾಗಲಿ ಅದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಾಜ್ಯದಿಂದ ಮತ್ತೊಂದು ಪಕ್ಕದ ರಾಜ್ಯಕ್ಕೆ ಹೋಗಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರಬೇಕು ಅಂತಂದರೆ ವಿತ್ ಬಾಡಿ ವಾರೆಂಟ್ ಅವರು ಹೋಗಬೇಕಾಗುತ್ತೆ. ವಿತೌಟ್ ಬಾಡಿ ವಾರೆಂಟ್ ಅವರು ಪಕ್ಕದ ರಾಜ್ಯದಿಂದಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬರೋಕ್ಕಾಗೋದಿಲ್ಲ. ಯಾಕಂದರೆ ಕಿಡ್ನಾಪ್ ಪ್ರಕರಣಗಳು ಆಗೋಗುತ್ತೆ ಅವರ ಮೇಲೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಹೀಗೆ ಆಗಿರುವಂಥದ್ದು. ಈಗ ಈ ಪ್ರಕರಣವನ್ನು ಗಮನಿಸೋದಾದರೆ, ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ ಆತನನ್ನು ಚಲನವಲನದ ಮೇಲೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿರ್ತಾರೆ. ಅವ್ರಿಗೆ ಆದಂಥ ಒಂದಷ್ಟು ಇಂಟೆಲಿಜೆನ್ಸಿ ಇನ್ಫಾರ್ಮೇಷನ್ಗಳು ಸಿಕ್ಕಿರುತ್ತೆ. ಈಗ ಮನೀಶ್ ಏರ್ಪೋರ್ಟ್ಗೆ ಅವರು ಎಂಟ್ರಿ ಆಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಅವರಿಗೆ ಮಾಹಿತಿ ಸಿಗುತ್ತೆ. ಶ್ರೀಲಕ್ಷ್ಮಿ ನೋಡಿ, ಕಳೆದ ಬಾರಿಯೂ ಕೂಡ ಅವರು ಬರ್ತಾರೆ ಅಂತಂದಾಗ ಅವರ ಲಗೇಜ್ ಇದೇ ರೀತಿಯಾಗಿ ಬಂದಿತ್ತು. ಆದರೆ ವಿತೌಟ್ ಪ್ರಜ್ವಲ್ ರೇವಣ್ಣ ಫೇಸ್ ರೆಕಗ್ನೈಸ್ ಆಗದೆ ಅವರ ಲಗೇಜ್ ಕೂಡ ಅಲ್ಲಿ ಚೆಕ್ ಇನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಲಗೇಜ್ ಯಾರೋ ಥರ್ಡ್ ಪಾರ್ಟಿ ಒಬ್ಬರು ತಂದಿಟ್ಟಿರ್ಬೋದು. ಆದರೆ ಪ್ರಜ್ವಲ್ ರೇವಣ್ಣ ಬಂದು ಒಳಗಡೆ ಪ್ರವೇಶ ಪಡೆದುಕೊಂಡ ಬಳಿಕ ಅವರ ಹೆಸರಲ್ಲಿ ಎಷ್ಟು ಲಗೇಜ್ ಇರುತ್ತಲ್ಲ ಆ ಲಗೇಜ್ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅವರು ಚೆಕ್ ಇನ್ ಆಗಿದ ತಕ್ಷಣ ಅವರ ಪಾಸ್ಪೋರ್ಟ್ ವಿಚಾರವಾಗಿ ಮಾತನಾಡೋದಾದರೆ ಅವ್ರಿಗೆ ಬ್ಲೂ ಕಾರ್ನ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ತಕ್ಷಣ ಇಮಿಗ್ರೇಷನ್ ಒಂದು ಫ್ಲಾಗ್ ಆಫ್ ಆಗುತ್ತೆ. ಎಲ್ಲ ಏರ್ಪೋರ್ಟ್ಗಳು ಕೂಡ ಒಂದು ಮಾಹಿತಿ ರವಾನೆ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ SIT ತಂಡಕ್ಕೂ ಕೂಡ ಅಲ್ಲಿನ ಲುಫ್ತಾನ್ಸಾ ಏರ್ಲೈನ್ಸ್ ವಿಚಾರವಾಗಿ ಅವರು ಚೆಕ್ ಇನ್ ಆಯಿತು ಅಂತಂದರೆ ಅವರ ಪಾಸ್ಪೋರ್ಟ್ ಎಂಟ್ರಿ ತೆಗೆದುಕೊಳ್ತಾರೆ. ಆ ಪಾಸ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ದಂತೆ ಎಲ್ಲ ಏರ್ಪೋರ್ಟ್ಗಳು ಕೂಡ ಒಂದು ಮೆಸೇಜ್ ಹೋಗುತ್ತೆ. ಆ ಇಮಿಗ್ರೇಷನ್ ಇನ್ಫಾರ್ಮೇಷನ್ ರವಾನೆ ಆಗ್ತಾ ಇದ್ದಂತೆ ಇಲ್ಲಿನ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ಒಂದು ಇನ್ಫಾರ್ಮೇಷನ್ ರವಾನೆ ಆಗುತ್ತೆ. ಆ ಒಂದು ಮಾಹಿತಿಯನ್ನು ಆಧರಿಸಿ SIT ತಂಡವು ಕೂಡ ಅಲರ್ಟ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ಆದರೆ ಈಗ ಲಗೇಜ್ ಬಂದಿದೆ, ಅವರು ಪ್ರಜ್ವಲ್ ರೇವಣ್ಣ ಕೂಡ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಚೆಕ್ ಇನ್ ಆಗುವವರೆಗೂ ಕೂಡ ಅದು ಅಧಿಕೃತ ಆಗೋದಿಲ್ಲ. ಚೆಕ್ ಇನ್ ಆದ ಬಳಿಕವಷ್ಟೇ ಅಲ್ಲಿ ಅಫಿಷಿಯಲಿ ಅವರು ಎಂಟ್ರಿ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಕನ್ಫರ್ಮ್ ಆಗ್ತದಂತೆ SIT ಟೀಮ್ ಕೂಡ ಆ ಒಂದು ಮೆಸೇಜನ್ನು ಪಡೆದುಕೊಂಡು ನಂತರ ಮುಂದಿನ ಕಾರ್ಯಾಚರಣೆಗೆ ಧುಮುಕ್ತಾರೆ. ಶ್ರೀಲಕ್ಷ್ಮಿ ರೈಟ್. ನಾಗೇಂದ್ರ ಬಾಬು ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ನಾಗರಾಜ್ಗೆ ಪ್ರಶ್ನೆ ತಗೊಳ್ಳೋಣ. ನಾಗರಾಜ್, ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಆದರೆ ಅವರ ಲಗೇಜ್ ಚೆಕ್ ಇನ್ ಆಗಿದೆ. ಅವರು ಬಂದು ಚೆಕ್ ಇನ್ ಆದಮೇಲಷ್ಟೇ ಕಳೆದ ಸಾರಿಯೂ ಕೂಡ ಅವ್ರ ಲಗೇಜ್ ಬಂದಿತ್ತು ಅಂತ ಹೇಳುವಂಥದ್ದು. ಸೊ ಆ ಪ್ರೊಸೀಜರ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡಿ ನಾಗರಾಜ್. ಖಂಡಿತ ಶ್ರೀಲಕ್ಷ್ಮಿ, ಏನು ಈಗ ಅವರ ಬಳಿ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ರೂ ಸಹ ಏನು ಅವರ ಒಂದು ಲಗೇಜನ್ನು ಮೊದಲಿಗೆ ಏರ್ಪೋರ್ಟ್ಗೆ ಮೂರನೇ ವ್ಯಕ್ತಿ ಮುಖಾಂತರ ಕಳಿಸ್ಕೊಟ್ಟಿದ್ರೆ ಅಲ್ಲಿ ಅವರ ಒಂದು ಏನು ಆ ಒಂದು ಭದ್ರತಾ ಚೆಕ್ಕಿಂಗ್ ಏನಿರುತ್ತೆ, ಭದ್ರತೆ CRPF ಸಿಬ್ಬಂದಿ ಇಲ್ಲಿ ಇಂಡಿಯಾದಲ್ಲಾದರೆ CRPF ಸಿಬ್ಬಂದಿಗಳು ಆ ಒಂದು ಭದ್ರತಾ ವ್ಯವಸ್ಥೆಯನ್ನು ಮತ್ತು ಬ್ಯಾಗ್ಗಳನ್ನು ವೆರಿಫೈ ಮಾಡಿ ಅದರಲ್ಲಿ ಏನಾದರೂ ಸ್ಫೋಟಕ ವಸ್ತುಗಳಿದೆಯಾ ಇದನ್ನೆಲ್ಲ ಚೆಕ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಏನು ಆ ಟಿಕೆಟ್ ಹೋಲ್ಡರ್ ಇರ್ತಾರೆ, ಆ ಬ್ಯಾಗ್ಗೆ ಸಂಬಂಧಿಸಿದಂತೆ ಟಿಕೆಟ್ ಹೋಲ್ಡರ್ ಇರ್ತಾರೆ, ಇವು ಎರಡು ಒಟ್ಟಿಗೆನೇ ಒಂದು ಫ್ಲೈಟ್ಗೆ ಚೆಕ್ ಆಗುವಂಥದ್ದು. ಒಂದು ಕಡೆ ಬೋರ್ಡಿಂಗ್ಗೆ ಪ್ಯಾಸೆಂಜರ್ನ ಕರ್ಕೊಂಡ್ರೆ ಒಂದು ಕಾರ್ಗೋ ಸೆಕ್ಷನ್ ಮುಖಾಂತರ ಅಲ್ಲಿಗೆ ಒಂದು ಏನು ಲಗೇಜನ್ನು ಫ್ಲೈಟ್ಗೆ ಕಳಿಸ್ಕೊಡುವಂಥದ್ದು. ಇದರಲ್ಲಿ 2 ಹ್ಯಾಂಡ್ ಬ್ಯಾಗ್ಸ್ ಜೊತೆಗೆ 2 ಹೆವಿ ಬ್ಯಾಗ್ಗಳ ಒಂದು ಉಲ್ಲೇಖವನ್ನು ಅವರ ಆನ್ಲೈನ್ ಬುಕ್ಕಿಂಗ್ ಏನಿತ್ತು ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ 2 ಹೆವಿ ಬ್ಯಾಗ್ಗಳೇನಿದ್ದಾವೆ ಅವುಗಳನ್ನು ಮೊದಲಿಗೆ ಇವರು ಬೋರ್ಡಿಂಗ್ ಆದ ಕೂಡಲೇ ಆ 2 ಬ್ಯಾಗನ್ನು ವಿಮಾನಕ್ಕೆ ಕಳಿಸ್ಕೊಡುವಂಥದ್ದು. ಆದರೆ ಇದುವರೆಗೂ ಅವು ಲಗೇಜ್ ಏರ್ಪೋರ್ಟ್ ತಲುಪಿರೋದು ನಿಜ, ಆದರೆ ಇನ್ನೂ ಒಳಗಡೆ ವಿಮಾನದೊಳಗಡೆ ಚೆಕ್ ಇನ್ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ಫ್ಲೈಟ್ ಇನ್ನೂ ಆನ್ ಟೈಮ್ಗೆ ಹೋಗುತ್ತೆ, ಅದರಲ್ಲಿ ಯಾವುದೇ ಡಿಲೇ ಇಲ್ಲ ಅಂತೇಳಿ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಫ್ಲೈಟ್ ಒಮ್ಮೆ ಅಲ್ಲಿ ಬೋರ್ಡಿಂಗ್ ಕ್ಲೋಸ್ ಆಗಿ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದ್ದಂಗೆ ಇಲ್ಲಿಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಬಿಡುತ್ತೆ SIT ಅಧಿಕಾರಿಗಳಿಗೆ. ಯಾರೆಲ್ಲ ವಿಮಾನದಲ್ಲಿದ್ದಾರೆ, ಎಷ್ಟು ಜನ ಪ್ರಯಾಣಿಕರಿದ್ದಾರೆ, ಅವರ ಮಾಹಿತಿ ಏನು, ಅವ್ರ ಬಳಿ ಇರ್ತಕ್ಕಂಥ ಯಾವ ದೇಶದ ಪಾಸ್ಪೋರ್ಟ್ ಹೊಂದಿ ಇಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಫ್ಲೈಟ್ ಟೇಕ್ ಆಫ್ ಆದ ಕೂಡಲೇ ಇಲ್ಲಿಗೆ ಸಿಗುವಂಥದ್ದು. ಸದ್ಯಕ್ಕೆ ಆ ಒಂದು ಮ್ಯಾನಿಫೆಸ್ಟೋಗೋಸ್ಕರ
SIT ಅಧಿಕಾರಿಗಳು ಮತ್ತು ಇಮಿಗ್ರೇಷನ್ ಅಧಿಕಾರಿಗಳು ವೇಟ್ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೋ ಇಲ್ವೋ ಅನ್ನೋದು. ಲಗೇಜ್ ಚೆಕ್ ಇನ್ ಆಗಿದೆ. ಪ್ರಜ್ವಲ್